ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಭಾಳ ವಿಶೇಷವಾದಂಥ ಪುಣ್ಯಕ್ಷೇತ್ರದ ಬಗ್ಗೆ ಪರಿಚಯ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದು ಯಾವುದಪ್ಪ ಅಂತಂದರೆ ಮಂಡ್ಯದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಸನ್ನಿಧಾನ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜಾಗ ಸಿಕ್ಕಿದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಅಪಾರ್ಟ್ಮೆಂಟ್ ಕಟ್ಟಬೇಕು, ದೊಡ್ಡ ಅರಮನೆ ಕಟ್ಟಬೇಕು, ಲಾಡ್ಜ್ ಮಾಡಬೇಕು, ಸಿನಿಮಾ ಥಿಯೇಟ್ರ್ ಮಾಡಬೇಕು, ಚೌಲ್ಟ್ರಿ ಮಾಡಬೇಕು, ಏನೋ ಒಂದು ಸುಖಕ್ಕೆ ಆದಾಯ ಬರುವಂಥ ಒಂದು ಮೂಲವನ್ನು ಹುಡುಕಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಲೋಕ ಕಲ್ಯಾಣಕ್ಕೋಸ್ಕರ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಡಾಕ್ಟರ್ ಕೈಲಿ ವಾಸೆ ಆಗದಿರೋಂಥದ್ದು, ಕೋರ್ಟು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಸಿಗದವರಂಥ ಒಂದು ರಿಸಲ್ಟು ಕೆಲವು ಕ್ಷೇತ್ರಗಳಲ್ಲಿ ಸಿಗಲಿ ಅಂತ ಹೇಳಿ ಕೆಲವು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ನಮಗೇನೋ ಒಂದು 30-40 ಸೈಟ್ ಸಿಕ್ಕಿದ್ರೆ ಮನೆ ಕಟ್ಟಿಬಿಡ್ತೀವಿ, ಬಿಲ್ಡಿಂಗ್ ಕಟ್ಟಿಬಿಡ್ತೀವಿ, ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತೀವಿ. ಆದರೆ ಅವತ್ತಿನ ಕಾಲದ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ, ಜನಗಳ ಹಿತಕ್ಕಾಗಿ ಅವರು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅಂಥದ್ದು ಒಂದು ಮಂಡ್ಯದಲ್ಲಿದೆ. ಮಾಂಡವ್ಯ ಋಷಿಗಳು ಭಾಳ ವಿಶೇಷವಾದಂಥ ವ್ಯಕ್ತಿ, ಎಲ್ಲರೂ ಕೇಳಿರ್ತೀರ. ಈ ಒಂದು ಮಾಂಡವ್ಯ ಅನ್ನೋ ಒಂದು ದೊಡ್ಡ ಊರಿನಲ್ಲಿ ದಟ್ಟದಾದಂಥ ಅರಣ್ಯ, ಆ ಅರಣ್ಯದಲ್ಲಿ ಭಾಳಷ್ಟು ವರ್ಷಗಳ ಕಾಲ ಘೋರವಾಗಿ ತಪಸ್ಸನ್ನು ಮಾಡಿ ಅವರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಾಗ ದರ್ಶನ ಆಗತ್ತಂತೆ. ಆ ಒಂದು ವಿಷ್ಣುವಿನ ಒಂದು ಹೆಸರಿನಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಈ ಮಾಂಡವ್ಯ ಅನ್ನೋ ಒಂದು ಋಷಿ ವಾಸ ಮಾಡಿದ್ದಕ್ಕೆ ಇದಕ್ಕೆ ಮಾಂಡವ್ಯ ನಗರ ಅಂತ ಹೆಸರಿತ್ತು. ಅದು ಕಾಲಕ್ರಮೇಣ ನಮ್ಮ ಮೈಸೂರು ರಾಜ್ಯ ಮತ್ತು ಈಗಿನ ಆಧುನಿಕ ಸರ್ಕಾರದ ಒಂದು ವೈಯಕ್ತಿಕ ಬಲದಿಂದ ಇದು ಮಂಡ್ಯ ನಗರ ಆಯಿತು. ಮಾಂಡವ್ಯ ನಗರ ಹೋಗಿ ಮಂಡ್ಯ ನಗರ ಆಯಿತು. ಆ ಮಾಂಡವ್ಯ ಋಷಿಗಳು ಮಂಡ್ಯದಲ್ಲಿ ಹಿಂದೆ ಒಂದು ಕೆರೆ ಪಕ್ಕ ಲಕ್ಷ್ಮೀ ಸಮೇತ ಅಂದರೆ ವೇದವಲ್ಲಿ ಅನ್ನೋ ಒಂದು ದೇವಿಯ ಹೆಸರಿನಲ್ಲಿ ಜನಾರ್ದನನ್ನು ಸ್ಥಾಪನೆ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಇದು ಪ್ರತಿ ವರ್ಷ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಏಕಾದಶಿ ತಿಥಿ ದಿನ ಇಲ್ಲಿ ಬ್ರಹ್ಮ ರಥೋತ್ಸವ ಅಂತ ಹೇಳಿ ನಡೀತದೆ. ಆ ಒಂದು ಶುಭ ದಿವಸ ನಾವು ಈ ಒಂದು ಸನ್ನಿಧಾನದಲ್ಲಿದ್ದೀವಿ. ಕೆಲವರಿಗೆ ಎಷ್ಟೋ ಕಾಯಿಲೆಗಳು, ಎಷ್ಟೋ ತೊಂದರೆಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ದೈವಶಕ್ತಿಯಿಂದ ನಾವು ಬಗೆಹರಿಸ್ಕೊಳ್ಳುವಂಥ ಒಂದು ಸಂದರ್ಭ ಮಾಂಡವ್ಯ ಋಷಿಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ಒಂದು ವಿಶೇಷತೆಯನ್ನು ಈ ಒಂದು ಸನ್ನಿಧಾನದಲ್ಲಿದೆ. ಬನ್ನಿ, ಆ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ದರ್ಶನ ಮಾಡೋಣ, ವೇದವಲ್ಲಿ ದೇವಿಯ ಕೂಡ ದರ್ಶನ ಮಾಡೋಣ. ಇವತ್ತು ಬ್ರಹ್ಮ ರಥೋತ್ಸವ, ಆ ರಥೋತ್ಸವ ನಾವೆಲ್ಲ ಪಾಲ್ಗೊಳ್ಳೋಣ. ಲಕ್ಷ್ಮೀ ಸಮೇತ, ವೇದವಲ್ಲಿ ಸಮೇತ ಆ ಜನಾರ್ದನ ಆಶೀರ್ವಾದ ನಿಮಗೆಲ್ರಿಗೂ ಪ್ರಾಪ್ತಿಯಾಗಲಿ. ಬನ್ನಿ, ರಥೋತ್ಸವಕ್ಕೆ ನೋಡೋಣ. ಅದಕ್ಕೆ ಮುಂಚೆ ಗರ್ಭಗುಡಿಯಲ್ಲಿರುವ ಮಕ್ಕಳ ಜನಾರ್ದನ, ಸಂತಾನ ಜನಾರ್ದನ ಅಂತ ಖ್ಯಾತಿ ಪಡೆದಿರುವಂಥ ಜನಾರ್ದನ ದರ್ಶನ ಮಾಡೋಣ. ಮಾಂಡವ್ಯ ಋಷಿಗಳು ಈ ಒಂದು ದಟ್ಟದಾರಣ್ಯವನ್ನು ಸೆಲೆಕ್ಟ್ ಮಾಡಿ, ಆಯ್ಕೆ ಮಾಡಿ ಭಾಳಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಮಾಡಿದ್ಮೇಲೆ ಮಾಂಡವ್ಯ ಋಷಿಗಳು ಹಲವಾರು ಸ್ಥಳಗಳಲ್ಲಿ ಅವರ ಒಂದು ಸಾಂಕೇತಿಕವಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಒಂದು ಈ ಲಕ್ಷ್ಮೀ ಜನಾರ್ದನ. ಇದು ಮಾಂಡವ್ಯ ಋಷಿಗಳೇ ಈ ದೇವಾಲಯವನ್ನು ಸ್ಥಾಪನೆ ಮಾಡಿದಂಥದ್ದು. ಇದು ಅವಾಗ ದೊಡ್ಡದಾದಂಥ ಅರಣ್ಯ. ಮಂಡ್ಯ ಅನ್ನೋ ಊರು ಸ್ಟಾರ್ಟ್ ಆಗಿದ್ದೇ ಈ ಜಾಗದಿಂದ. ಪಕ್ಕದಲ್ಲಿ ಕೆರೆ ಇದೆ. ಆ ಒಂದು ಕೆರೆ ಪಕ್ಕದಲ್ಲಿರುವಂಥ ಈ ಜಾಗದಲ್ಲಿ ಮಾಂಡವ್ಯ ಋಷಿಗಳು ಮೊದಲು ಲಕ್ಷ್ಮೀ ಜನಾರ್ದನನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಮಾಂಡವ್ಯ ಋಷಿಗಳು ಇಲ್ಲಿಂದ ಸ್ಥಾಪನೆ ಮಾಡಿದ್ಮೇಲೆ ಮಾಗಡಿ ರಂಗನಾಥನನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಮಾಗಡಿ ರಂಗನಾಥ ಮಂಡ್ಯದ ಲಕ್ಷ್ಮೀ ಜನಾರ್ದನ. ಬೆಂಗಳೂರಿನಲ್ಲಿ ವಸಂತ ವಲ್ಲಭರಾಯಪುರ ಅಂತ ಹೇಳ್ತಾರೆ. ಅಲ್ಲಿ ವಸಂತ ವಲ್ಲಭರಾಯ ಸ್ವಾಮಿಯನ್ನು ಕೂಡ ಭೂದೇವಿ ಲಕ್ಷ್ಮೀ ಸಮೇತ ಪ್ರತಿಷ್ಠಾಪನೆ ಮಾಡ್ತಾರೆ. ವೈಷ್ಣವ ಸಂಪ್ರದಾಯವನ್ನು ಅವತ್ತಿನ ಕಾಲದಲ್ಲೇ ಬಹಳ ಭರ್ಜರಿಯಾಗಿ ಜೋರಾಗಿ ಸ್ಥಾಪನೆ ಮಾಡಿ ಮತಸ್ಥಾಪನೆ ಬಗ್ಗೆ ಪ್ರಚಾರ ಮಾಡುವಂಥವರು ಮಾಂಡವ್ಯ ಋಷಿಗಳು.
ನೀವು ಮಾಂಡವ್ಯ ಋಷಿಗಳನ್ನು ವಿಗ್ರಹ ನೋಡಬೇಕು ಅಂತಂದರೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಶ್ರೀನಿವಾಸದ ಪಕ್ಕದಲ್ಲೇ ಮಾಂಡವ್ಯ ಋಷಿಗಳ ಮುನಿ ವಿಗ್ರಹ ಇದೆ. ಮೊದಲು ಮಾಂಡವ್ಯ ಋಷಿಗಳಿಗೆ ಪೂಜೆ ಮಾಡಿ ತದನಂತರ ಲಕ್ಷ್ಮಿ ಮತ್ತು ಪದ್ಮಾವತಿ ಸಮೇತ ಶ್ರೀನಿವಾಸನ ಪೂಜೆ ಮಾಡ್ತಾರೆ. ಇಡೀ ಬ್ರಹ್ಮಾಂಡದಲ್ಲೇ ಈ ಒಂದು ವಿಶೇಷವಾದಂಥ ವಿಗ್ರಹವನ್ನು ಸ್ಥಾಪನೆ ಮಾಡಿದ ಸ್ಥಳ. ಈ ಮಾಂಡವ್ಯ ಋಷಿಗಳು ಸ್ಥಾಪನೆ ಮಾಡಿದ್ದಕ್ಕೆ ಮಂಡ್ಯ ನಗರ ಅಂತ ಬಂತು, ಮಾಂಡವ್ಯ ನಗರ ಅಂತ ಇತ್ತು. ಕಾಲಕ್ರಮೇಣ ನಮ್ಮ ಮೈಸೂರು ಸಂಸ್ಥಾನ ಬಂದ ಮೇಲಿಂದ ಇದಕ್ಕೆ ಮಂಡ್ಯ ನಗರ ಅಂತ ಕಟ್ಟಿದ್ದಾರೆ. ಇದು ಮಾಂಡವ್ಯ ಋಷಿಗಳ ವಾಸಸ್ಥಳ, ಪುಣ್ಯಕ್ಷೇತ್ರ. ಈ ಸ್ಥಳದ ವಿಶೇಷತೆ ಏನಪ್ಪ ಅಂತಂದರೆ, ಸಂತಾನ ಭಾಗ್ಯ ಯಾರಿಗಿಲ್ವೋ ಅಂಥವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಸಂತಾನ ಫಲಪ್ರಾಪ್ತಿ ಆಗ್ತದೆ ಅಂತ ಈ ಸ್ಥಳದ ಇತಿಹಾಸ ಇದೆ. ಹೀಗಾಗಿ ಯಾರ್ಯಾರಿಗೆ ಮದುವೆಯಾಗಿ ಮಕ್ಕಳಾಗಿರಲ್ಲ, 5 ವರ್ಷ ಆಯಿತು, ಕಾಳಸರ್ಪ ದೋಷ ಇರ್ಬೋದು, ಪಿತೃಶಾಪ ಇರ್ಬೋದು, ಅಥವಾ ಸ್ತ್ರೀ ಶಾಪ ಇರ್ಬೋದು, ಆ ಥರ ದೋಷ ಇದ್ದಾಗ ಸಂತಾನ ಆಗೋದು ಕಮ್ಮಿ. ಆ ಥರ ದೋಷ ಇರುವಂಥವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಂತಾನ ಪಡೆದ ಮೇಲೆ ಭಗವಂತನಿಗೆ ಒಂದು ಚಿಕ್ಕದಾದಂಥ ತೊಟ್ಟಿಲನ್ನು ಸಮರ್ಪಣೆ ಮಾಡ್ತಾರೆ. ಆ ತೊಟ್ಟಿಲನ್ನು ಭಗವಂತನ ತಲೆ ಮೇಲೆ ಈಗಲೂ ಕೂಡ ಅಲ್ಲಿ ಕಟ್ಟಿದ್ದಾರೆ. ಇದು ಗರ್ಭಗುಡಿ ಹೊರಗಡೆ ಇರೋದ್ರಿಂದ ಕಾಣೋದಿಲ್ಲ, ನಾವು ಅದನ್ನು ತೋರಿಸ್ತೀವಿ. ಅದರಿಂದ ಇದಕ್ಕೆ ಸಂತಾನ ಲಕ್ಷ್ಮೀ ಜನಾರ್ದನ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಎಡಭಾಗದಲ್ಲಿ ವೇದವಲ್ಲಿಯವರು ಕೂಡ ಇದ್ದಾರೆ, ಅಮ್ಮನವರು ಲಕ್ಷ್ಮೀ ಸಮೇತನಾಗಿ. ನಾವು ಆ ದೇವಿ ದರ್ಶನ ಕೂಡ ಮಾಡೋಣ ಬನ್ನಿ. ಮಾಂಡವ್ಯ ಋಷಿಗಳು ಜನಾರ್ದನನ ಸ್ಥಾಪನೆ ಮಾಡೋದ್ರ ಜೊತೆಗೆ ಅವರ ಧರ್ಮಪತ್ನಿಯಾದ ಮಹಾಲಕ್ಷ್ಮಿಯನ್ನು ವೇದವಲ್ಲಿ ಅನ್ನೋ ನಾಮಾಂಕಿತದಲ್ಲಿ ಇದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಜಗನ್ಮಾತೆ ವೇದವಲ್ಲಿ ಅಮ್ಮನವರು ಇವರು ಜನಾರ್ದನ ಸ್ವಾಮಿಯವರ ಧರ್ಮಪತ್ನಿ. ಇದೇ ಥರ ಮಾಗಡಿ ರಂಗನಾಥನ ಸ್ವಾಮಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡೋರು ಮಾಂಡವ್ಯ ಋಷಿಗಳು. ಅಲ್ಲಿಂದ ಬೆಂಗಳೂರಿನಲ್ಲಿರೋ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಸಂತ ವಲ್ಲಭನ ಜೊತೆಗೆ ಭೂದೇವಿ ಶ್ರೀದೇವಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದೇ ಮಾಂಡವ್ಯ ಋಷಿಗಳಲ್ಲಿ ಇರತಕ್ಕಂಥ ಮಹಾ ವೈಶಿಷ್ಟ್ಯತೆ. ಈ ಒಂದು ಮಾಂಡವ್ಯ ಋಷಿಗಳು ಲಕ್ಷ್ಮೀ ಸಮೇತ ಜನಾರ್ದನನ್ನು ಸ್ಥಾಪನೆ ಮಾಡಿದಂಥ ಅಲ್ಲಿಗೆ ಒಂದು ಭಗವಂತನ ಆಶೀರ್ವಾದವನ್ನು ಬೇಡ್ತಾರೆ, ಅಂದರೆ ವರ ಕೇಳ್ತಾರೆ. ಯಾರು ಈ ಸನ್ನಿಧಿಯಲ್ಲಿ ಮಕ್ಕಳಾಗಿಲ್ಲ ಅಂತ ಬರ್ತಾರೋ ಅವರಿಗೆ ನಿನ್ನ ದರ್ಶನ ಮಾಡೋದ್ರಿಂದ, ನಿಮ್ಮಿಬ್ಬರು ದರ್ಶನ ಅಂದರೆ ಜನಾರ್ದನ ಮತ್ತು ವೇದವಲ್ಲಿಯ ದರ್ಶನ ಮಾಡೋದ್ರಿಂದ ಅವರಿಗೆ ಒಳ್ಳೆಯ ಸುಖ ಸಂತಾನ ಪ್ರಾಪ್ತಿ ಆಗುವಂತೆ ಮಾಡು ಅಂಥೇಳಿ ಜನಾರ್ದನನಲ್ಲಿ ಕೇಳ್ಕೊಳ್ತಾರೆ ಮಾಂಡವ್ಯ ಋಷಿಗಳು. ಆಗ ಜನಾರ್ದನರು ನಿನ್ನ ಮಾತಿನಂತೆ ಯಾರು ನನ್ನನ್ನು ಈ ಒಂದು ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಕಾಳಸರ್ಪ ದೋಷ ಇರಲಿ, ಕುಜದೋಷ ಇರಲಿ, ಪಿತೃಶಾಪ ಇರಲಿ, ಸ್ತ್ರೀಯರಿಗೆ ಪುರುಷ ಶಾಪ ಇದ್ದರೆ ಮಕ್ಕಳಾಗೋದಿಲ್ಲ, ಗಂಡಸಿಗೆ ಸ್ತ್ರೀ ಶಾಪ ಇದ್ದರೆ ಸಂತಾನೋತ್ಪತ್ತಿ ಆಗೋದಿಲ್ಲ. ಏಕಕಾಲದಲ್ಲಿ ಸ್ತ್ರೀ ಮತ್ತು ಪುರುಷ ದೇವತೆಯಾದ ಲಕ್ಷ್ಮಿ ಜೊತೆ ಅಂದರೆ ವೇದವಲ್ಲಿ ಸಮೇತ ಜನಾರ್ದನ ದರ್ಶನ ಮಾಡಿದ್ದೆ ಆದರೆ ಸಂತಾನ ಭಾಗ್ಯ ಲಭ್ಯ ಆಗುತ್ತೆ ಅಂತೇಳಿ ಈ ಸ್ಥಳದ ಇತಿಹಾಸ.
श्रेष्ठताय कर्मणे ओम मरिकोमताय विलानो विराते योदादस्य बहिति ओम ओम चन्नो देवी विषयावो मुद्रविदे यमरुद्रवन्दनानि ओम विद्ये व्याहरे नमैति पश्चात् नारायणायेति परिष्टात् ओम विद्ये साक्षरं नमैति अक्षरे नारायणायेति पञ्चाक्षराणि एतद्वै नारायणस्याष्टाक्षरं पदं यो वै नारायणस्याष्टाक्षरं पदमध्येति अनुभवब्रह्म सर्वमानेति इन्द्रत्मन् भवते भवाय नमः ओम तपस्वाध्यायाय नमस्ते वाग्विदाम्बरं भवते भवाय नमः तपस्वाध्याय निरतं तपस्वे वाग्विदाम्बरं नारदं वाल्मीकिर्मुनिपुङ्गवम् इच्छामोहि महाबाहुं रघुवीरं महाबलं मातायन्तं रामं चतुरां महाशीनां चुकाभूं वैदेही भर्तारं परिसत्वदे तासामानवोच्चोरी शैवानुका ಪ್ರಸಾದ್ ರೆಕ್ಸ್ ಹಾಕಿದ್ದಾರೆ.
ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮೀ ಜನಾರ್ದನ ದೇವರ ಬ್ರಹ್ಮೋತ್ಸವ ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು ಅಂತೇಳಿ. ಕೊನೆಯದಾಗಿ ಯಾರು ಮಂಡ್ಯಕ್ಕೆ ಬಂದು ಈ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಮಕ್ಕಳಾಗತ್ತೆ, ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಮದುವೆ ಆಗತ್ತೆ. ಅಷ್ಟು ವಿಶೇಷವಾದ ಸಾನ್ನಿಧ್ಯ ಈ ಒಂದು ಕ್ಷೇತ್ರ. ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ, ಮದುವೆ ಆಗಿ 5 ವರ್ಷ 10 ವರ್ಷ ಆಗಿದೆ, IUI ಕೂಡ ಫೇಲ್ ಆಗಿದೆ, IVF ಕೂಡ ಫೇಲ್ ಆಗಿದೆ, ಸಂತಾನನೇ ಆಗ್ತಿಲ್ಲ. ಆ ಥರ ದೋಷ ಇರೋರು ಇಲ್ಲಿ ಬಂದು ಲಕ್ಷ್ಮೀ ಜನಾರ್ದನಿಗೆ ಹರಕೆ ಕಟ್ಟಿ ಪೂಜೆ ಮಾಡಿ ಜಪತಪ ಮಾಡಿದ್ದೆ ಆದರೆ ಖಂಡಿತ ಅವರ ಜೀವನದಲ್ಲಿ ಸಂತಾನ ಆಗುತ್ತೆ. ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಬಂದು ಮಾಂಡವ್ಯ ಮುನಿಗಳ ದರ್ಶನ ಮಾಡಿ ಅವರನ್ನು ಸ್ಮರಿಸಿ ವೇದವಲ್ಲಿ ಸಮೇತ ಜನಾರ್ದನನ್ನ ನೆನೆಸಿದ್ದೇ ಆದರೆ ಖಂಡಿತವಾಗ್ಲೂ ಒಳ್ಳೆಯ ಸುಖ ಸಂತಾನ ಮತ್ತು ವಿವಾಹ ಪ್ರತಿಬಂಧಕ ದೋಷ, ಸಂತಾನ ಪ್ರತಿಬಂಧಕ ದೋಷ ಇದ್ದರೆ ಅದು ಖಂಡಿತ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನೇ ತಮ್ಮನ್ನು ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ಯಾವ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿರುವ ಅವರು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.